ಈಗ ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕಾರಲ್ಲಿ ಹೇಳ್ತೀನಿ ಬನ್ನಿ ಗಾಯ್ಸ್. 3:30ಗೆ ಎದ್ದಿದ್ದು ನಾನು, ಇವರೆಲ್ಲ ಇನ್ನೂ ಬೇಗ ಎದ್ರು ನೋಡಿ. ಟೈಮ್ 4, ಇನ್ನೂ 5 ನಿಮಿಷ ಫಾಸ್ಟ್ ಇದು. 4:05 ಈಗ ಟೈಮು. ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿದೆ. ಏನಕ್ಕಂತ ಕಾರಲ್ಲಿ ಹೇಳ್ತೀನಿ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹೊಡೆದೋಯ್ತು. ಫೋನ್ ನನ್ನ ಹತ್ರ ಐತೆ, 2 ಫೋನ್. In 400 meters, use the left lane to stay on State Highway 71E. Use the left lane to stay on State Highway 71E. ಗೈಸ್ 4:20 ಹೊರಟಿದ್ದೀವಿ. ಎಲ್ಲಿಗೆ ಅಂತ ಸನ್ರೈಸ್ ಆದಮೇಲೆ ಹೇಳ್ತೀನಿ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಗೈಸ್ ನಾವೊಂದು ಸ್ಟಾಪ್ ತಗೊಂಡಿದ್ದೀವಿ. ಅಜ್ಜಿನೂ ಮತ್ತು ಅಮ್ಮನೂ ಕಾಫಿ ಕುಡಿತಿದ್ದಾರೆ. ಇಷ್ಟು ಬೆಳಗ್ಗೆ ನಂಗೆ ಕಾಫಿ ಕುಡ್ದು ಅಭ್ಯಾಸ ಇಲ್ಲ, ಹಂಗಾಗಿ ಕುಡಿತಿಲ್ಲ. ನಾವೀಗ ಇದು ಯಾವ ಊರು ಅಂತ ಗೊತ್ತಿಲ್ಲ, ಮಲಗಿದ್ದೆ. ಶ್ರೀರಂಗಪಟ್ಟಣ ಮುಂದೆ ಬಂದಿದ್ದೀವಿ ನೋಡಿ ಹೆಂಗೆ ತಿಂತ ಕೂತವನು. ಶ್ರೀರಂಗಪಟ್ಟಣ ಗೈಸ್, ಟಿ ನರಸೀಪುರ ಸಂಗಮ ಅಂತ. ಇದು ಯಾವ ನದಿ ಅಂತ ಗೊತ್ತಿಲ್ಲ. ಸುವರ್ಣವತಿ ಲೋಕಪಾಲಿನ ಇರ್ಬೋದೇನೋ ಅಂತ ಗೆಸ್ಸಿಂಗ್. ಇವ್ರಿಗೆ ಗೊತ್ತಿಲ್ಲ. ಕಾವೇರಿ ಅಂತ ಫಿಕ್ಸ್. ನಾವು ಹೋಯ್ತಿರೋದು ಎಲ್ಲಿಗೆ ಅಂದ್ರೆ ಈಗ ಮಹದೇಶ್ವರ ಬೆಟ್ಟಕ್ಕೆ ಅಷ್ಟೇ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವೀಗ ಹೋಗ್ತಿರೋದು ಕುರುಬನ ಕಟ್ಟೆಗೆ ಹೋಗ್ತಿರೋದು. ಕುರುಬನ ಕಟ್ಟೆಯಿಂದ ಡೈರೆಕ್ಟ್ ಮಹದೇಶ್ವರ ಬೆಟ್ಟ. ಎಲ್ಲೇ ಹೋಗ್ತಿದೀವಿ ಅಂದ್ರೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿರೋದು. ಈಗ ಕೊಳ್ಳೇಗಾಲದಲ್ಲಿ ತಿಂಡಿ ಮಾಡ್ಕೊಂಡು ಈಗ ತಾನೇ ಜಸ್ಟು ಹಾಡು ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ನೋಡಿ ಗೈಸ್, ನಮ್ಮ ಅಣ್ಣನು ಚಂದಣ್ಣನ ಹೋಯ್ತವ್ರೆ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಚಂದಣ್ಣ ಅಂತ. ಅಷ್ಟೇ ಮೀಟ್ ಯು ಬ್ರೋ. ಎರಡು ಕಂಡುಗ ಅಂಗಿ ಸೊಪ್ಪ ತರಿಸಿ, 6 ಕಂಡುಗ ಹಸಿ ಸುಣ್ಣ ಬೆರೆಸಿ, ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ. ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇಗ. ಇದು ಹಳೆಯ ಮಠ ಆಗಿತ್ತು, ಈಗ ರೀಕನ್ಸ್ಟ್ರಕ್ಟ್ ಮಾಡಿ ಇದು ಹೊಸ ಮಠ ಮಾಡಿರುತ್ತೆ. ಕುರುಬನ ಕಟ್ಟೆ. ನಾವೀಗ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀರಿ. ಈಗ ಇವ್ರು ಇಲ್ಲಿಂದ ಹೊಡ್ತಾ ಇದ್ದಾರೆ. ಬಾಯ್, ನೈಸ್ ಟು ಮೀಟ್ ಯು. ಚಂದೋಣ ಆಗಲ್ಲ ಮತ್ತೆ ಚಾಮರಾಜನಗರದ ಕಾಲೇಜ್ ಇವರಿಬ್ರು ಮೀಟ್ ಆಗ್ಬಿಟ್ಟವ್ರಲ್ಲ. ಧನುಷ್ ಅಣ್ಣ ಬಂದ್ಬಿಟ್ಟು ನಮ್ಮ ಯಾರು ಮಾತಾಡ್ತಾನೆ, ಬರೀ ಚಂದೋಣ ಮಾತಾಡ್ತಾನೆ ಹೋಗೋಣ. ಓಕೆ ಬಾಯ್.
ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ರಶ್ ಇದೆ ಅನಿಸುತ್ತೆ, ಯಾಕಂದರೆ ಆಪೋಸಿಟಿಂದ ವೆಹಿಕಲ್ಸ್ ತುಂಬ ಬರ್ತಿದೆ ಆಗ್ಲಿಂದನೂ. ಮೇ ಬಿ ರಶ್ ಇರ್ಬೋದು. ಇವ್ರು ನೋಡಿ ಆಲ್ರೆಡಿ ಎಲ್ಲ ಪಾಚಿ ಮಾಡಲ್ಲ. ಅವನಂತೂ ಮಲ್ಕೊಂಡೇ ಬಿಟ್ಟವನೆ. ನಾನು ನಮ್ಮ ಅಪ್ಪ ಇಬ್ಬರೇ ಮಲಗೇ ಇಲ್ಲ. ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಲಗಿದ್ದೆ. ಓನ್ಲಿ ಆಕ್ಟಿವ್ ಅಂದ್ರೆ ನಮ್ಮ ಅಪ್ಪ ಅಂತ ಹೇಳ್ಬೇಕು ನೀನು. ನಮ್ಮ ಅಪ್ಪನೇ ಬಿಲ್ಡಪ್ ತಾತೈತಿ. ಇನ್ನೇ ಮಾಡ್ತೀವಿ, ಯಾರು ಕೊಡ್ಲಿಲ್ಲ ಮಾಡಕ್ಕೆ ಅಂಟಮ್ಮ. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಇದು ಸತ್ಯ ತಾನೇ ಅಲ್ವಾ ಹೇಳೋದು. ನೀನು ಮಲ್ಕೊಂಡ್ರೆ ಗಾಡಿ ಯಾರು ಓಡಿಸ್ತಾರೆ ನೋಡಿ. ಗಾಯ್ಸ್ ಕಾಣಿಸ್ತಿದ್ಯಾ ನಿಮಗೆ? ಈ ಬಸ್ಸಿಂದ ಹಿಂಸೆ ಇಲ್ಲಿ. ಈ ರೋಡು ಸಿಂಗಲ್ ರೋಡ್, ಅದೇ ಹಿಂಸೆ. ಈಗ ಹೋಯ್ತಾ ಇದ್ದೀವಿ ಬೆಟ್ಟಕ್ಕೆ. A few moments later. ಎಷ್ಟು ನಿದ್ದೆ ಹೊಡಿತಾನಂದರೆ ಅಷ್ಟೆಷ್ಟು ನಿದ್ದೆ ಹೊಡಿಯಲ್ಲ. ನಾವು ಎಂಟ್ರೆನ್ಸಿಗೆ ಬಂದಿದ್ದೀವಿ ಗೈಸ್. ನೋಡಿ ರಶ್ ಅಂತ ಹೆವಿ ಇದೆ. ದರ್ಶನ ಬೇಗ ಆಗ್ಬಿಟ್ರೆ ಸಾಕು ನಮಗೆ, ಇನ್ನೇನು ಬೇಡ. ನೋಡಿ ಗಾಯ್ಸ್, ಬೆಟ್ಟ ಹತ್ತಕ್ಕೆ ರೆಡಿ ಆಗೈತೆ. ನನ್ನ ಬೇಬಿ ಫುಲ್ ರೆಡಿ ಆಗಿದೆ. ಬೆಟ್ಟ ಹತ್ತುತ್ತೀಗ ನಾಮಾರ ಇಡ್ಸ್ಕೊಂಡು ಬಂದಿದ್ದೀನಿ. ಬಟ್ ಕೂದಲೇ ಕವರ್ ಆಗಿರುತ್ತೆ. ಈಗ ಹತ್ತದ ಬನ್ನಿ. ಲಾಕ್ ತೆಗಿಯಪ್ಪ. ಗೈಸ್ ಹೂ ತಾಂಡಿದ್ದೆ ರೀಲ್ಸ್ ಮಾಡೋಣ ಅಂತ, ಹೂವೇ ಒಣಗೋಗ್ಬಿಡ್ತು ಅಷ್ಟು ಬೇಗ. ಈಗ ದರ್ಶನ ಮಾಡೋಕೆ ರಶ್ ಅಂತೂ ಪಕ್ಕ ಇದೆ, ಇಲ್ಲೇ ಗೊತ್ತಾಗ್ತಿದೆ. ಸೀಟ್ ಬೆಲ್ಟ್ ಹಾಕೊಂಡಿದ್ದೆ, ಸೇಫ್ಟಿ ಫಸ್ಟ್. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸಲ ಉಗೇನ್ರಪ್ಪ. ಹೇಳ್ರಪ್ಪ ಅಂದಾಗ ಕಿರ್ಚ್ಬೇಕಲ್ಲ, ಕಿರ್ಚಿದ್ರೆ ಭಗವಂತನು ಕೇಳ್ಬೇಕಂತ. ಇದಕ್ಕೆ ಮಾದಪ್ಪ ನಾವು ಬಂದ್ವಲ್ಲ, ಆ ಜಾಗ ಕಾಣಿಸ್ತಿದೆ ಬಟ್ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ಈಗ ಹತ್ತುತ್ತಾ ಇದ್ದೀವಿ. ನಮ್ಮ ಬೇಬಿ ಆರಾಮಾಗಿ ಹೋಯ್ತವಳಿ. ಬಸ್ ಅವ್ರದೇ ಚಿಂತೆ ಇಲ್ಲಿ. ನಿಧಾನವೇ ಪ್ರಧಾನ ಅಣ್ಣ ಅಂತ. ಯಾರೇನೋ ಪ್ರಧಾನ ಅಣ್ಣ ಗೈಸ್. ಆ ಥರ ರೈಡಲ್ಲಿ ಬರ್ಬೇಕು ಗೈಸ್, ಫ್ರೆಂಡ್ಸ್ ಜೊತೆ ಎಲ್ಲ. ನಾವು ಯಾವಾಗ ಫ್ರೆಂಡ್ಸ್ ಜೊತೆ ಬರ್ತೀವೋ ಗೊತ್ತಿಲ್ಲ. ನೋಡಿ ಈ ಜಾಗದಲ್ಲಿ ಏನು ಅರ್ಜೆಂಟು. ಓಮಣ್ಣಿ ಅವ್ನು ಹೆಂಗೆ ಬಂದ ನೋಡಿ. ಆರಾಮಾಗಿ ಹೋಗ್ಬೇಕು ಘಾಟ್ ಸೆಕ್ಷನಲ್ಲಿ. ನೋಡಿ ಗಾಯ್ಸ್, ವ್ಯೂ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿದೆ ವ್ಯೂ. ಟ್ರಾಫಿಕ್ ಹಂಗೆ ಅಂದೆ, ಟ್ರಾಫಿಕ್ಕು ಹಂಗೆ ಇದೆ. ನಾವು ಸಂಡೇ ಬಂದಿರೋದ್ರಿಂದ ಇಷ್ಟು ರಶ್ ಇದೆ. ಉಗೇ ಉಗೇ ಗಂಟ್ಲೆ ಒಂಥರ ಆಗ್ಬಿಟ್ಟೈತಿ. ಇಷ್ಟು ಜನ ನೋಡಿ ಗೈಸ್, ಇವತ್ತೇ ಆಚೆ ಬಂದರೆ ಸಾಕಾಗೈತಿ. ಈ ಮಟ್ಟಕ್ಕೆ ರಶ್ ಇದೆ. ದರ್ಶನ ಬೇಗ ಆಗ್ಬಿಟ್ರೆ ಸಾಕು. ಏನು ಕಡಿಮೆ ಗಾಡಿ ಅವ. ಆಗಿಂದ ಬರೀ ಗಾಡಿನೇ ಇದ್ದಾವೆ. ಇಲ್ಲೆಲ್ಲ ಪಾರ್ಕ್ ಮಾಡೋಗವ್ರೆ ಅಂದರೆ ಯಾವ ಮಟ್ಟಕ್ಕೆ ಜನ ಅವರೇ ಅಂತ. ಇಲ್ಲೇನಾದ್ರು ಅಕ್ಕಪಕ್ಕ ಸಿಕ್ಕಿರಿ. ದೇವಸ್ಥಾನ ಆ ಕಡೆ, ದೇವಸ್ಥಾನ ಲೆಫ್ಟ್. ಗೈಸ್ ನಾನೀಗ ಟೀ ಶರ್ಟ್ ಹಾಕೊಂಡಿದ್ದೀನಿ, ಶರ್ಟ್ ತೆಗೆದು. ನಾನು ನಮ್ಮ ಅಣ್ಣ ಒಂದೇ ಥರ ಹಾಕೋತಿರೋದೀಗ. ಅಪ್ಪಲ್ಲಿ ಬರ್ತಾ ಇದ್ದಾರೆ. ಬರ್ತಡೇ ಕೊಡ್ಸಿರೋದು ಇದು ಶರ್ಟು ಪ್ಯಾಂಟ್. ಈಗ ಹೋಯ್ತಾ ಇದೆ. ಫುಲ್ ರಶ್ ಇದೆ ಗೈಸ್, ಫುಲ್ ರಶ್ ಇದೆ.
ಅಷ್ಟಿಷ್ಟು ರಶ್ ಇಲ್ಲ, ಫುಲ್ ರಶ್ ಇದೆ. ನಮ್ಮಮ್ಮನ ಅಜ್ಜಿನೂ ಅಲ್ಲಿ ಬರ್ತಾರೆ, ಹುಡುಕ್ತಾ ಅವ್ರೆ. ಫುಲ್ ರಶ್ ಇದೆ. ಗೈಸ್ ಫುಲ್ ಮಹದೇಶ್ವರ ಬೆಟ್ಟಕ್ಕೆ ಬಂದ್ಬಿಟ್ಟು ಗೋವಿಂದ ನೆನಪಾಗ್ಬಿಟ್ಟ ನಂಗೆ. ಇದ ಡೈಲಾಗ್ ಹೇಳ್ಬೇಕಂದಿದ್ದು. ಎಲ್ಲ ಕಾಲು ನೋಡ್ತೈತಲ್ಲ, ಕೈ ಕಾಲೆಲ್ಲ ನೋವು ಬಂದೈತು, ಅದಕ್ಕೆ ಮಹದೇಶ್ವರಕ್ಕೆ ಬಂದ್ಬಿಟ್ಟು ಗೋವಿಂದ ನೆನಪಾಗ್ಬಿಟ್ಟ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಎಲ್ಲ ಗೋವಿಂದ ಗೋವಿಂದ ಅಂತ ಮಾದಪ್ಪ ಅಲ್ಲ, ಗೋವಿಂದ ಗೋವಿಂದ ಅಂತ ಕೂಗ್ತವ್ರೆ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಅಯ್ಯೋ ಅಪ್ಪ, ಕೈಲಿ ಆಯ್ತಾ ಇಲ್ಲ ಅಣ್ಣ, ನನ್ನ ಕೈಲಿ ಆಯ್ತಾ. ಇಲ್ಲಿ ಭತ್ತ ನಾಟ ಮಾಡೋರು ಕೆ ಆರ್ ನಗರದ ಕಡೆಯವರು ಯಾರು ಇದ್ರೆ ಬಂದು ನಾಟಿ ಮಾಡ್ಬೋದು. ಪೂರ್ತಿ ಪೂರ್ತಿ ನೀರ್ ಹಾಕವ್ರೆ ಎಲ್ಲ ಕಡೆ. ನಲ್ಲಿ ಹಂಗೆ ಬಿಟ್ರೆ ನೀರ್ ಬರುತ್ತೆ. ಯಾರು ಬೇಕಾದ್ರೂ ಬಂದು ಭತ್ತ ನಾಟ ಮಾಡೋರು ಇಲ್ಲಿ ಬಂದು ನಾಟ ಅಲ್ಲ, ಅದು ನಾಟಿ. ನಾಟು ನಾಟು ಹತ್ತು ರೌಂಡ್ ಕ್ಯೂ ಸುತ್ತ ಹಾಕಿರೋರು ನಮ್ಗೆ ಸುಸ್ತಾಗಿಲ್ಲ ಪಾಪ. ಆಗಿಂದ 2 ಅವರ್ಗೂ ಕೂತ್ಕೊಂಡಿದ್ದ. ಅವಾಗ ಅದಕ್ಕೆ 2 ಅವರಿಂದ ಅಲ್ಲೇ ಕೂತಿದ್ದ. ಬರೀ ಮೋಸ ಮಾಡ್ಕೊಂಡು ಬಂದಿರೋದು ಇನ್ನೊಂದಷ್ಟಕ್ಕೆ. ಅಲ್ಲಿ ಕೂತ್ಕೊಂಡು ನೆಕ್ಕೊಂಡು ಬಂದು ನಾವು ನಿಜತಾಗ ಬಂದಿರೋದು. ಹಾರ್ಡ್ ವರ್ಕ್ ಇಂದ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ನಮ್ಮ ಅಮ್ಮನ ಕೂದಲೇ ಅಡ್ಡ ಬರೀ ಮತ್ತ ಮುಂದಕ್ಕೆ ಏನ್ ಅಲ್ಲಿ ಇಲ್ಲಿ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅನ್ಕೊಂಡು ಮಾದಪ್ಪ ಬರೀ ನಮ್ ನೋಡ್ಕೊಂಡು ಹೋಗಿ ಸಾಕು. ನನ್ ನೋಡಿದ್ಮೇಲೆ ನಿನ್ಗೆ ಏನ್ ನೋಡ ಆಸೆ ಐತೆ ಸಾಕು. ನೀನ್ ನನ್ ನೋಡಿದ್ಮೇಲೆ ಜಗತ್ತೇ ನೋಡ್ದಂಗೆ ಮಾದಪ್ಪ ಹೇಳೋದು. 10 ರೂಪಾಯಿ ಆಕ್ಟಿಂಗ್ ಮಾಡೋದು ಕೊಟ್ಟಿದ್ದಕ್ಕೆ ದಾಸೆ ಮಾಡ್ಬೇಡ. ನೀನ್ ನನ್ ನೋಡಿದ್ಮೇಲೆ ನೀನ್ ಏನ್ ಬೇರೆ ಏನ್ ನೋಡ್ಬೇಕು ಅಂತ ಆಸೆ ಐತೆ ನಿಂಗೆ. ನನ್ ನೋಡಿದ್ಮೇಲೆ ನಿನ್ ಆಸೆ ಎಲ್ಲ ಮುಗ್ದೋಗ್ಬಿಡ್ಬೇಕು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಾನು ಏನ್ ಹೇಳ್ದೆ ಅದೇ ಸ್ಕ್ರಿಪ್ಟೆಡ್ ಇದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೇ ತರ ಚಿಕ್ಕ ವಯಸ್ಸಿಂದ ನಮ್ನೆ ಮೊಬೈಲ್ ಯೂಸ್ ಮಾಡಲ್ಲ ಅಂತ ಹೇಳಿ ಮೊಬೈಲ್ ಯೂಸ್ ಮಾಡ್ತಿಲ್ಲ. ನನ್ನ ಮಗ ಬಂದು ಅರ್ಧ ಗಂಟೆ ಆಗೋಕ್ಕಿಂತ ಮುಂಚೆನೆ ಆಗ ಜನರ ಪರಿಚಯ ಮಾಡ್ಕೊಳ್ಳೋದು. ಅಲ್ಲಿಂದ ಬಿಟ್ರೆ ಊರಾಣ ಮಾಡೋದು. 10 ನಿಮಿಷ ಸಾಕು. ನಾ ಯಾರು ಮಂಜಣ್ಣ ಮೀನ್ಸ್ ಕನೆಕ್ಟಿಂಗ್ ಪೀಪಲ್. ಮೆನ್ ವಿಲ್ ಬಿ ಮೆನ್. ಅಪ್ಪನ ಬರ್ತಡೇ ಸ್ಪೆಷಲ್ ಆಗಿ ಅಲ್ವಾ, ಹೌದಾ? ಅದಕ್ಕೆ ಮಂಜಣ್ಣ ಅವ್ರ ಕಡೆಯಿಂದ ಮಾದಪ್ಪನ್ ಲೇಟ್ ಆಯ್ತೈತೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ರ ಪಡಿ ಅವ್ರ ಗೇಮ್ ನೋಡ್ಕೊಂಡು ಫೋನ್ ನೋಡ್ಕೊಂಡು ಬರ್ತಾವ್ರೆ. ತಲೆನೇ ಕೆಡ್ಸ್ಕೊತಿಲ್ಲ ಇವ್ರು ಮಾತಾಡ್ತಿದ್ರು. ಹೆಂಗ ಬರ್ತಡೇ ಅಂತ ಕರ್ಕ ಬಂದ್ರೆ ಹಿಂಗ್ ರಶ್ ಮಾಡ್ಸಿಟ್ಟು ಒಳಗಡೆ ಎಂಟ್ರಿ ಆಯ್ತಿದ್ದೀವಿ. ಒಳಗಡೆ ವಿಡಿಯೋ ತೆಗಿಯಂಗಿರಲ್ಲ, ಹಂಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆಚೆ ಹೋಗಿ ಆಮೇಲೆ ಸಿಗ್ತೀನಿ. ಗೈಸ್ ನಾವು ಅನ್ನ ಪ್ರಸಾದಕ್ಕೆ ಹೋಗ್ತಿದ್ದೀವಿ ಈಗ. ಅಲ್ಲಿ ಕೊಟ್ಟವ್ರಿ ಇದೀವಿ. ನಡೆದೇ ಸಾಕಾಗೋದು. ಗೈಸ್ ಪ್ರಸಾದ ತಿಂತಿದ್ದು ನಾನು ತಿನ್ಸ್ಕೊತಿದ್ದೆ. ಕಾಯಿ ಚಿಪ್ಪು
ಓ ಗೋಡೆಯ ಕೆಡವಿ ಸೇತುವೆ ಕಟ್ಟೋ ಪದವೊಂದ ಓ ಮಾದಪ್ಪನ ಎಸೆಯೋ ಭೂಮಿಗೆ ಬೆಳಗಲಿ ಸಂಬಂಧ ನೋವಿರುವ ನಲಿವಿರುವ ಬದುಕೊಂದು ಪದದ ಸಂತೆ ತಣಿದಿರುವ ಮನಗಳಿಗೆ ಪದವೊಂದು ಹೆಗಲಿನಂತೆ ನಿಂತಲ್ಲೇ ನಿಲದಿರು ಜೀವ ಹರಿದಾಡು ಪದದಂತೆ ಪದವಾಗ್ಲಿ ಬದುಕು ಒಂದು ಬೇರಿನ ಪದವು ಹನ್ನೊಂದು ಮಣ್ಣಿನ ಪದವು ನಗುವುದು ಒಲವಿನ ಪದವು ಒಲಬದು ಬದುಕಿನ ಪದವು ಮಾದಪ್ಪ ನುಡಿಸೋನೆ ಕೈಯಾರೆಡ ಮರುಗವ ತಕ 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 ಕುಣಿತೈತ ಕುಟೀಲಿ ಜಗ ಜೀವ. ಏನನ್ಸಪ್ಪಿ? ಏನೋ ಸುಮ್ಮನೆ ಕಾಯಿಸಿದ್ರು, ದರ್ಶನ ಆಯ್ತು, ಪ್ರಸಾದ ಆಯ್ತು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕ್ಲೀನ್ನೆಸ್ ಇಲ್ಲ ಅಷ್ಟೇ, ಅದ್ಬಿಟ್ರೆ ಏನು ಇಲ್ಲ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಎಲ್ಲ ಬನ್ನಿ ಮಹದೇಶ್ವರನ ದರ್ಶನ ಮಾಡಿ ನನ್ನ ಆಶೀರ್ವಾದ ಪಡ್ಕೊಳ್ಳಿ. ನೀವೇನು ಅನ್ಕೋತೀರಾ ಅದು 100% ಸಕ್ಸಸ್ ಆಗೇ ಆಗುತ್ತೆ. ಅಲ್ಲಿ ಇದು ನಡೀತಾ ಇದೆ ನಾಟಕ. ಗೈಸ್ ಇಲ್ಲಿ ನಾಟಕಕ್ಕೆಲ್ಲ ರೆಡಿ ಮಾಡ್ಕೋತವ್ರೆ. ನಾಟಕಕ್ಕೆ ಈಗ ಕಾರ್ ಹತ್ರ ಹೋಗ್ತಿದ್ದೀವಿ. A few moments later. ನಮ್ಮ ಅಣ್ಣ ನಡ್ಕೊ ಬರ್ತಿರೋದು ನೋಡಿ ಗೈಸ್, ಹೆಂಗ್ ನಡೀತಾನೆ. ನಮ್ಮ ಕಾರಿನ ಚೂರು ಮುಂದೆ ಹೋಗ್ಬೇಕು. ಬೆಳಗ್ಗೆ ಇಲ್ಲೆಲ್ಲ ಗಾಡಿ ನಿಂತು ಈಗ ಒಂಚೂರು ಖಾಲಿ ಆಗಿದ್ದಾವೆ. ಇಲ್ಲೆಲ್ಲ ರೋಡಲ್ಲೆಲ್ಲ ಗಾಡಿ. ಅವ್ರು ಬತ್ತವ್ರ ಅಂತ ಆಲ್ರೆಡಿ. ಬಾ, ಕಾರ್ ಕೀ ಬೇಕಿತ್ತಲ್ಲ, ಕಾರ್ ಕೀ ಬೇಕಲ್ಲ. ಇಷ್ಟು ದೂರ ಬಂದು ನಿಲ್ಲಿಸ್ತು. ನಾವು ನಿಲ್ಲಿಸುವಾಗ ಅಲ್ಲಿ ತೆಗ್ದ ತಕ್ಷಣಕ್ಕೆ ಅಲ್ಲಿ ನಿಲ್ಲಿಸಿದ್ದು, ಇಲ್ಲಾಂದ್ರೆ ಆ ಜಾಗನ ಸಿಗ್ತಿತ್ತಿಲ್ಲ. ಅಲ್ಲಿದೆ ನೋಡಿ ನಮ್ಮ ಕಾರು, ಕಾಣಿಸ್ತಿದ್ಯಾ ಗೈಸ್? ನಾವು ಮಹದೇಶ್ವರ ಬೆಟ್ಟದಿಂದ ಹೋಯ್ತಾ ಇದ್ದೀವಿ. ಈಗ ದರ್ಶನ ಎಲ್ಲ ಆಯಿತು. ಕೇಳೋಣ ಏನು ಅನಿಸ್ತದೆ ದರ್ಶನದು. ಏನು ಅನಿಸ್ತಾ ಇದೆ ದರ್ಶನದು? ದರ್ಶನ ಚೆನ್ನಾಗಾಯಿತು, ಆದರೆ ಸ್ವಲ್ಪ ಲೇಟ್ ಆಯಿತು. ಅಮ್ಮ ನೀನು? ಮಾದಪ್ಪ ನಾನು ಗೋವಿಂದನ್ಗಿಂತ ನಾನೇನು ಕಡಿಮೆ ಅಂತ ಇಲ್ಲೂ ನಿಲ್ಲಿಸ್ತು. ನಮ್ಮ ಅಣ್ಣಂಗೆ ಕೇಳಿದ್ದೀನಿ. ಹೇಳಪ್ಪ ನಿಂದೇನಂತ? 4 ಗಂಟೆ ನಿಲ್ಸೈತೆ ಅಷ್ಟೇನಾ? 4 ಗಂಟೆ. ಈಗ ನೋಡಿದ್ರೆ ರಶೇ ಇಲ್ಲ. ಅಷ್ಟೇ ಹೇಳದಾ? ಅಷ್ಟೇ ಇನ್ನೇನಿಲ್ಲ. ದರ್ಶನ ಚೆನ್ನಾಗಾಯ್ತು. ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ. ಅಷ್ಟೇ ಗೈಸ್ ವ್ಯೂ ನೋಡಿ ಗೈಸ್. ನಮ್ಮಮ್ಮ ನೋಡಿ ಹೆಂಗ್ ಬರ್ತೈತಿ. ಸುಸ್ತಾಗ್ಬಿಟ್ಟಿದ್ಯಾನಮ್ಮ? ಮತ್ತೆ ದರ್ಶನ ಚೆನ್ನಾಗಾಯ್ತು ಅಂದೆ ವಿಡಿಯೋದಲ್ಲಿ. ಇಲ್ಲ ಬಾರಮ್ಮ, ಏನಾಗಲ್ಲ. ಗೈಸಿಗೆ ಒಂದು ಸ್ಟಾಪ್ ತಗೊಂಡು ನಾನು ಜ್ಯೂಸ್ ಕುಡಿತಿದ್ದೀನಿ. ಅಜ್ಜಿಗೂ ಅಮ್ಮಂಗೂ ಟೀ ಹೇಳಿದ್ದೀವಿ. ಅಪ್ಪ ನೋಡೋಣ ಅಲ್ಲಿ ಜ್ಯೂಸ್ ಕುಡಿತಾರೆ, ನಾನಿಲ್ಲಿ ಜ್ಯೂಸ್ ಕುಡಿತಿದ್ದೀನಿ. 1 hour later. ನನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. 1 hour later. ಪೆಟ್ರೋಲ್ ಹಾಕ್ತಿದ್ವಿ ಮತ್ತೆ ರಿಫ್ಯೂಲ್ ಮಾಡ್ತಿದ್ದೆ. ಹಾಂ ಓಕೆ. ಇಲ್ಲ ನೋಡಿ ಮಾತಾಡ್ತಾ ಕ್ಯಾಶ್ ಏನು ಇಳಿದು ಕೊಡಬೇಕು. ಗೈಸ್ ನಾವೀಗ ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಈಗ ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ರೋಡ್ ಬ್ಯಾಕ್ ವಾಟರ್ ಇದೆಯಲ್ಲ, ಆ ರೋಡಿಂದ ಹೋಗ್ತಾ ಇರೋದು. ಈಗ ಇನ್ನು 1 or 2 kilometers ಇದೆ. ಇದು ಮ್ಯೂಸಿಕಲ್ ರೋಡ್. ಇದು ಫುಲ್ಲು
ಗೋಡೆ ಸರಿ ಇಲ್ಲ, ಬರೀ ಗುಂಡಿನೇ ಐತೆ. ಮುಂಬೈ ಬಿಟ್ರೆ ಎಲ್ಲ ಬೈರೋದು ಮ್ಯೂಸಿಕಲ್ ರೋಡ್. ಡೆಲ್ಲಿಂದ ಮುಂಬೈ ಈಗ ಹೋಯ್ತಾ ಇದೀವಿ. ಟೈಮ್ ಆಲ್ರೆಡಿ 8:20 ಆಗಿದೆ. ನಾ ಇಲ್ಲೇ ಇದ್ದೀವಿ. ಮನೆಗೆ ಹೋಗೋದು ಒಂದು 11 o'clock ಆಗ್ಬೋದು. ಹೋಯ್ತಾ ಇದ್ದೀವಿ ಈಗ. ಹೇಳ್ರು ಹೇಳ್ರಪ್ಪ ಹೇಳ್ರು. ಕಳ್ಮಂಜ ಆಯ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.